ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇದರ ಕುರಿತಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಲಭ್ಯ ಆಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಿಲ್ಲಿಂಗ್ ಸ್ಟಾರ್ ವಿರುದ್ಧ ಮತ್ತೊಂದು ಸ್ಫೋಟಕ ಎವಿಡೆನ್ಸ್ ಲಭ್ಯ ಆಗಿದೆ. ಈ ಲುಮಿನಾಲ್ ಟೆಸ್ಟ್ ಅನ್ನ ಮಾಡಿಸಿದ್ರು. ಆ ಲುಮಿನಾಲ್ ಟೆಸ್ಟ್ ನಲ್ಲಿ ಕ್ರೌರ್ಯದ ದರ್ಶನ ಆಗಿದೆ. ಲುಮಿನಾಲ್ ಟೆಸ್ಟ್ ಅನ್ನ ಮಾಡಿಸಿದ್ರು. ಆ ಲುಮಿನಾಲ್ ಟೆಸ್ಟ್ ಅಲ್ಲಿ ಒಂದಷ್ಟು ಅಂಶಗಳು ಈಗ ಬೆಳಕಿಗೆ ಬಂದಿರೋದು. ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಈ ಡಿ ಗ್ಯಾಂಗ್ ಕೊಂದಿದೆ. ಆ ಕ್ರೌರ್ಯದ ಒಂದಷ್ಟು ಗ್ಲಿಮ್ಸಸ್, ಸಾಕ್ಷ್ಯಗಳು ಈ ಲುಮಿನಾಲ್ ಟೆಸ್ಟ್ ನಲ್ಲಿ ಪತ್ತೆಯಾಗಿದೆ. ನಟ ದರ್ಶನ್ ಇಂದಲೂ ಕೂಡ ರೇಣುಕಾಸ್ವಾಮಿ ಮೇಲೆ ಇನ್ನಿಲ್ಲದ ಕ್ರೌರ್ಯವನ್ನ ಮಾಡಲಾಗಿದೆ. ಶೂ ಕಾಲಲ್ಲಿ ಒದ್ದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ಕೇಸ್ನಲ್ಲಿ ಪ್ರಮುಖ ಎವಿಡೆನ್ಸ್ ಆಗಿದೆ ಈ ದರ್ಶನ್ ಧರಿಸಿದ್ದಂತ ಶೂ. ವಿಜಯಲಕ್ಷ್ಮಿ ಮನೆಯಲ್ಲಿ ಈ ಶೂ ಅನ್ನ ಜಪ್ತಿ ಮಾಡಿಕೊಳ್ಳಲಾಗಿತ್ತು. ಆ ಶೂ ಹಾಕೊಂಡಂತ ಬಟ್ಟೆ ಸೇರಿದಂತೆ ಅದನ್ನ ಲುಮಿನಾಲ್ ಟೆಸ್ಟ್ಗೆ ಒಳಪಡಿಸಿದ್ರು. ಅದರ ರಿಪೋರ್ಟ್ ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿದೆ. ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಆ ಹೊತ್ತಲ್ಲಿ ಒಂದಷ್ಟು ಅಂಶಗಳು ಈಗ ಬೆಳಕಿಗೆ ಬರ್ತಾ ಇರೋದು. ಈ ದರ್ಶನ್ ಆ್ಯಂಡ್ ಡಿ ಗ್ಯಾಂಗ್ನ ಕ್ರೌರ್ಯ ಎಷ್ಟರ ಮಟ್ಟಿಗಿತ್ತು, ದರ್ಶನ್ ಯಾವುದೇ ರೀತಿಯಾಗಿ ಅಂದರೆ ಯಾವುದೇ ಎವಿಡೆನ್ಸ್ ಇಲ್ಲ ಅಥವಾ ಅವರು ಹೊಡಿಲಿಲ್ಲ ಅಥವಾ ಈ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ನಡೆಸಿಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಆರಂಭದಲ್ಲಿ ಹೇಳಲಾಗಿತ್ತು. ಆದರೂ ಕೂಡ ಆ ನಂತರದಲ್ಲಿ ಸಿಕ್ಕಂಥ ಎವಿಡೆನ್ಸ್ ಇದೆಯಲ್ಲ, ಅದೆಲ್ಲವೂ ಕೂಡ ಸಾಕ್ಷ್ಯವನ್ನು ಹೇಳ್ತಾ ಇದೆ. ಅವರು ಧರಿಸಿದಂಥ ಬಟ್ಟೆಗಳಾಗಿರ್ಬೋದು, ಶೂ ಆಗಿರ್ಬೋದು, ಅದೇ ಈಗ ಪ್ರಮುಖ ಸಾಕ್ಷಿ. ಅದನ್ನು ಲುಮಿನಾಲ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಕೊಲೆ ದಿನ ದರ್ಶನ್ ಧರಿಸಿದಂಥ ಶೂಗಳ ಬಗ್ಗೆ ಲುಮಿನಾಲ್ ಟೆಸ್ಟ್ಗೆ ಅದನ್ನ ಒಳಪಡಿಸಲಾಗಿತ್ತು. ದರ್ಶನ್ ಧರಿಸಿದಂತ ಶೂನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಈಗ ಪತ್ತೆಯಾಗಿದೆ. ದರ್ಶನ್ ಹಲ್ಲೆಯನ್ನ ಮಾಡಿದ್ದಾನೆ ಅನ್ನೋದಕ್ಕೆ ಮೂರನೇ ಪ್ರಮುಖ ಸಾಕ್ಷ್ಯ ಇದು. ಈ ಹಿಂದೆ ದರ್ಶನ್ ಟಿ ಶರ್ಟ್ ಮೇಲೆಯೂ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಲುಮಿನಾಲ್ ಟೆಸ್ಟ್ಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ದರ್ಶನ್ ವಿರುದ್ಧ ಈಗ ಪೊಲೀಸರಿಗೆ ಪ್ರಮುಖ ಎವಿಡೆನ್ಸ್ ಸಿಕ್ಕಿದೆ. ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಸಿಕ್ಕಿರೋದು. ಶೂನಲ್ಲೂ ಕೂಡ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ಈ ಲುಮಿನಾಲ್ ಟೆಸ್ಟ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ತಿಂಗಳುಗಳ ಕಾಲ ಯಾವುದೇ ರಕ್ತದ ಕಲೆಗಳು ಆಗಿದ್ರೂ ಕೂಡ ಅದನ್ನು ಏನು ಹಾಕಿ ವಾಶ್ ಮಾಡಿದರೂ ಕೂಡ ಲುಮಿನಾಲ್ ಟೆಸ್ಟ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆ ರಕ್ತದ ಕಲೆಗಳು ಅದರಲ್ಲಿ ಇದ್ದಿದ್ದೇ ಆದಲ್ಲಿ ಅದು ಬೆಳಕಿಗೆ ಬರುತ್ತೆ. ಅದೇ ರೀತಿಯಾಗಿ ಲುಮಿನಾಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ ಬಟ್ಟೆಗಳನ್ನು ಹಾಗೂ ಶೂಗಳನ್ನು. ಆ ಸಂದರ್ಭದಲ್ಲಿ ಈಗಾಗಲೇ ಬಟ್ಟೆಯ ಮೇಲೆ ಆ ರಕ್ತದ ಗುರುತುಗಳು ಇದ್ದಿರುವಂಥದ್ದು ಪತ್ತೆಯಾಗಿದೆ. ಇದು ಮೂರನೇ ಸಾಕ್ಷ್ಯ. ಶೂ ಏನಿದೆ ಅದನ್ನ ಮೂರನೇ ಸಾಕ್ಷ್ಯವನ್ನಾಗಿ ಪರಿಗಣನೆ ಮಾಡಲಾಗ್ತಾ ಇದೆ. ಆ ಶೂನಲ್ಲೂ ಕೂಡ ರೇಣುಕಾಸ್ವಾಮಿ ರಕ್ತದ ಸ್ಯಾಂಪಲ್ಸ್, ರಕ್ತದ ಕಲೆಗಳು ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಪೊಲೀಸರ ಕೈ ಸೇರ್ತಾ ಇದೆ ಒಂದೊಂದೇ ರಿಪೋರ್ಟ್ಸ್. ಆ ರಿಪೋರ್ಟ್ನಲ್ಲಿ ಈ ಕ್ರೌರ್ಯ ಯಾವ ರೀತಿಯಾಗಿ ಮೆರೆದಿದ್ರು, ಯಾವ ರೀತಿಯಾಗಿ ಕ್ರೌರ್ಯವನ್ನ ತೋರಿಸಿದ್ರು, ರೇಣುಕಾಸ್ವಾಮಿ ಮೇಲೆ ಯಾವ ರೀತಿಯಾಗಿ ವಿಚಿತ್ರವಾಗಿ ಹಲ್ಲೆಯನ್ನ ಮಾಡಲಾಗಿತ್ತು, ಇದೆಲ್ಲವೂ ಕೂಡ ಈಗ ರಿಪೋರ್ಟ್ಗಳಲ್ಲಿ ಬಯಲಾಗ್ತಾ ಇದೆ. ಚಾರ್ಜ್ ಶೀಟ್ಗೆ ಸಿದ್ಧತೆ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪ್ರಮುಖವಾದಂಥ ಎವಿಡೆನ್ಸ್ ಅನ್ನ ಈಗಾಗಲೇ ಪೊಲೀಸರು ಕಲೆ ಹಾಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ಗೊತ್ತಾಗ್ತಾ ಇರೋದು ಅಂತಂದ್ರೆ ಶೂ. ದರ್ಶನ್ ಧರಿಸಿದಂಥ ಲೋಫರ್ಸ್ ಶೂ ಇದೆಯಲ್ಲ, ಆ ಶೂನಲ್ಲೂ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿರೋದು. ಲುಮಿನಾಲ್ ಟೆಸ್ಟ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈ ಶೂಗಳು ಸಾಕ್ಷ್ಯವನ್ನ ಹೇಳ್ತಾ ಇದೆ. ಮತ್ತೊಂದು ಸ್ಫೋಟಕ ಎವಿಡೆನ್ಸ್ ಇದು ಈಗ ಲಭ್ಯ ಆಗಿರೋದು. ಪೊಲೀಸರಿಗೆ ಈಗಾಗಲೇ ಅದನ್ನ ವಶಪಡಿಸಿಕೊಂಡಿದ್ರು. ದರ್ಶನ್ ಮನೆಗೆ ಅದನ್ನ ವಾಶ್ ಮಾಡಿಸಿ ಆ ನಂತರ ದರ್ಶನ್ ಅದನ್ನ ಕಳುಹಿಸಿಕೊಟ್ಟಿದ್ರು ಮನೆಗೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಅದನ್ನ ಶೂ ಮತ್ತು ಬಟ್ಟೆಯನ್ನ ಕೂಡ ಅದನ್ನ ವಶಪಡಿಸಿಕೊಂಡಿದ್ರು ಪೊಲೀಸರು. ಮರ್ಜರ್ಗೆ ಹೋದಂತಹ ಸಂದರ್ಭದಲ್ಲಿ ಅದನ್ನ ವಶಪಡಿಸಿಕೊಂಡಿದ್ರು. ಇದು ಈಗ ಸ್ಫೋಟಕ ಎವಿಡೆನ್ಸ್ ಆಗ್ತಾ ಇದೆ. ಎವಿಡೆನ್ಸ್ ನಂಬರ್ 3. ಇದರಲ್ಲಿ ಗೊತ್ತಾಗ್ತಾ ಇರೋದು ದರ್ಶನ್ ಕೂಡ ರೇಣುಕಾಸ್ವಾಮಿಯ ಮೇಲೆ ಯಾವ ರೀತಿಯಾಗಿ ಚಿತ್ರಹಿಂಸೆಯನ್ನ ಮಾಡಿ ಕೊಲೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ಈಗಾಗಲೇ ಅವರು ಧರಿಸಿದಂಥ ಟಿ ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಶೂ ಆಗಿರ್ಬೋದು, ಇದೇ ಪ್ರಮುಖ ಸಾಕ್ಷಿಗಳನ್ನ ಹೇಳ್ತಾ ಇದೆ. ದರ್ಶನ್ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಯಾವ ಮಟ್ಟಿಗೆ ಮಾಡಿದ್ರು ಅಂತ. ಇನ್ನು ದರ್ಶನ್ ಧರಿಸಿದಂತ ಟಿ ಶರ್ಟ್, ಪ್ಯಾಂಟ್ ಇದು ಕೂಡ ಪ್ರಮುಖ ಸಾಕ್ಷ್ಯ ಆಗತ್ತೆ. ಬೆಲ್ಟ್ ನಿಂದ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿತ್ತು ಗ್ಯಾಂಗ್. ಬೆಲ್ಟ್ ಕೂಡ ಮರ್ಡರ್ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯವಾಗಿದೆ. ಬಟ್ಟೆ, ಬೆಲ್ಟ್, ಶೂ ಮೂರನ್ನು ಕೂಡ
ಎವಿಡೆನ್ಸ್ ರೀತಿಯಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ಈ ಚಾರ್ಜ್ ಶೀಟ್ ನಲ್ಲೂ ಕೂಡ 3 ವಸ್ತುಗಳ ಬಗ್ಗೆ ಉಲ್ಲೇಖ ಇದೆ. ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಕಿಲ್ಲಿಂಗ್ ಸ್ಟಾರ್ಗೆ ಈ 3 ಸಾಕ್ಷ್ಯಗಳೇ ಬಹಳ ದೊಡ್ಡ ಕಂಟಕ ಆಗುವಂತ ಸಾಧ್ಯತೆ ಇದೆ. ಅವರು ಧರಿಸಿದಂತ ಬಟ್ಟೆಗಳು, ಆ ರೇಣುಕಾಸ್ವಾಮಿಯ ದೇಹದ ಮೇಲೆ ಇದ್ದಂತ ಅಷ್ಟು ಗುರುತುಗಳು ಒಂದೊಂದು ಕಥೆಯನ್ನ ಹೇಳುತ್ತೆ. ಆ ಒಂದೊಂದು ಗುರುತುಗಳು ಕೂಡ ಪ್ರಮುಖ ಸಾಕ್ಷಿಗಳಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಪ್ರಮುಖ ಸಾಕ್ಷ್ಯಗಳನ್ನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈಗ ತಿಳಿದು ಬರ್ತಾ ಇರೋದು ಲುಮಿನಾಲ್ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಶೂನಲ್ಲೂ ಕೂಡ ರಕ್ತದ ಮಾದರಿ, ರಕ್ತದ ಕಲೆಗಳು ಪತ್ತೆ ಆಗಿತ್ತು ಅನ್ನುವಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಸಾಕ್ಷ್ಯ ಎಷ್ಟು ಮಟ್ಟಿಗೆ ಕನ್ಸಿಡರ್ ಆಗುತ್ತೆ, ಎಷ್ಟು ಈ ಕೇಸ್ಗೆ ಯಾವ ರೀತಿಯ ಎವಿಡೆನ್ಸ್ ಅನ್ನ ಕೊಡುತ್ತೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ವೀರೇಶ್. ಖಂಡಿತ ಅಶ್ವಿನಿ, ರೇಣುಕಾಸ್ವಾಮಿಯ ಒಂದು ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು 17 ಜನ ಆರೋಪಿಗಳ ಒಂದು ಹೇಳಿಕೆ ಆಧಾರದ ಮೇಲೆ ಮತ್ತು ಸ್ಥಳ ಮಾಜರ್ ಸೇರಿದಂತೆ ಒಟ್ಟು 150ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು ಮತ್ತು ಈ ಪ್ರಕರಣಕ್ಕೆ ತನಿಖಾ ಹಂತ ಏನು ಸಂಪೂರ್ಣವಾಗಿ ಮುಗಿದಿರುವಂಥದ್ದು. ಜೊತೆಗೆ ಏನು 4,500 ಏನೊಂದು ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಎಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು. ಮತ್ತು ಈ ಪ್ರಕರಣಕ್ಕೆ ಏನು ಈಗಾಗಲೇ ಕಮಿಷನರ್ ದಯಾನಂದ್ ಅವರು ಕೂಡ ಹೇಳಿದ್ರು, ಅಂದರೆ ಬಹುತೇಕ ಎಲ್ಲ ಸಂಪೂರ್ಣವಾಗಿ ಈ ತನಿಖಾ ಹಂತ ಮುಗಿದಿರುವಂಥದ್ದು. ಮತ್ತು ಇನ್ನೇನು ಸಣ್ಣ ಪುಟ್ಟ ಒಂದಿಷ್ಟು ಸಾಕ್ಷಿಗಳು ಬರಬೇಕಾಗಿದೆ ಮತ್ತು FSL ರಿಪೋರ್ಟ್ಗಳಿಗೆ ಬಹುತೇಕ ಎಲ್ಲವೂ ಬಂದಿದ್ದಾವೆ. ಇನ್ನೇನು ಕೆಲವೇ 1-2 ಬರವಿದೆ, ಹಾಗಾಗಿ ತಡ ಆಗಿರ್ಬೋದು. ಇನ್ನೇನು ಕೆಲವೇ 2 ದಿನಗಳಲ್ಲಿ ನಾವು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಅದರಂತೆ ಕೂಡ ಇವತ್ತು ಮತ್ತೆ ನಟ ದರ್ಶನ್ಗೆ ಸಂಬಂಧಪಟ್ಟಂತೆ ಏನು ಮತ್ತಷ್ಟು ಎವಿಡೆನ್ಸ್ಗಳನ್ನು ಕೂಡ ಈಗಾಗಲೇ ಪತ್ತೆ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ಕೊಲೆ ಕೇಸಲ್ಲಿ ಏನು ದರ್ಶನ್ ಸೆಡ್ಡಿನಿಂದ ಹೋಗಿರುವಂಥ ಸಂದರ್ಭದಲ್ಲಿ ಏನು RR ನಗರದ ಅವರ ಪತ್ನಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಅವರ ಧರಿಸಿದ ಬಟ್ಟೆಗಳು ಬಿಟ್ಟು ಹೋಗಿದ್ರು ಮತ್ತು ಅದನ್ನು ಅಲ್ಲಿರುವಂಥ ಅವರ ಮೇಕಪ್ ಆತನು ತೆಗೆದುಕೊಂಡು ಹೋಗಿ ಏನೋ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಇಟ್ಟದಂಥ ಸಂದರ್ಭದಲ್ಲಿ ಕೂಡ ಏನು ಪೊಲೀಸರು ಒಂದು ಹೇಳಿಕೆ ಆಧಾರದ ಮೇಲೆ ಅವರ ಮನೆಗೂ ಕೂಡ ಹೋಗಿರ್ತಾರೆ. ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಅಲ್ಲಿ ಸಿಕ್ಕಂಥ ಸಾಕ್ಷಿಗಳನ್ನು ಕೂಡ ಪರಿಗಣಿಸಿ ಅವುಗಳನ್ನು ಕೂಡ ಏನು ಕಲೆಕ್ಟ್ ಮಾಡಿರುವಂಥದ್ದು ಮತ್ತು ಅಲ್ಲಿ ಟಿ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಮತ್ತು ಅಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಪೊಲೀಸರ ತನಿಖೆ ವೇಳೆ ಕಿಲ್ ಹಿಮ್ ಅನ್ನುವಂತ ಶಬ್ದ ಏರು ಧ್ವನಿಯಲ್ಲೇ ಅರಚಾಡಿ ಪ್ರೇರೇಪಿಸಿದ್ರು ಪವಿತ್ರ ಗೌಡ ಕಿಲ್ ಹಿಮ್ ಅಂತ ಪ್ರೇರೇಪಿಸಿದ್ರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇದೇ ಕಾರಣಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಚಿತ್ರಹಿಂಸೆಯನ್ನ ನೀಡಿ ಮರ್ಡರ್ ಮಾಡಲಾಗಿದೆ ಅನ್ನುವಂತ ಅಂಶ ಈಗ ಬೆಳಕಿಗೆ ಬರ್ತಾ ಇರೋದು. ತನಿಖೆಯ ಸಂದರ್ಭದಲ್ಲಿ ಹತ್ಯೆಯ ಸೀಕ್ರೆಟ್ ಬಯಲಾಗಿದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಕೊಲೆ ಮಾಡೋದಕ್ಕೆ ಕಾರಣ ಏನು, ಕರೆಸಿದ್ರು, ಹೆದರಿಸಿದ್ರು, ಎಲ್ಲವೂ ಕೂಡ ಮಾಡಿದ್ರು, ಚಿತ್ರಹಿಂಸೆ ಕೊಟ್ಟರು, ಆದ್ರೆ ಕೊಲೆ ಮಾಡೋದಕ್ಕೆ ಕಾರಣ ಏನು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪವಿತ್ರ ಗೌಡ ಕೂಡ ಅಲ್ಲೇ ಇದ್ರು ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಪವಿತ್ರ ಗೌಡ ಆಜ್ಞೆಯಂತೆಯೇ ಈ ರೇಣುಕಾಸ್ವಾಮಿಯ ಕೊಲೆ ನಡೆದಿದೆ. ಸ್ನೇಹಿತವನ್ನ ಕಳೆದುಕೊಂಡು ಮರ್ಡರ್ ಮಾಡಿದ್ದಾರೆ ನಟ ದರ್ಶನ್. ಕಿಲ್ಲಿಮ್ ಅಂತ ಹೇಳ್ತಾ ಇದ್ದಂತೆಯೇ ಕ್ರೌರ್ಯವನ್ನ ಮೆರೆದಿದ್ದಾರೆ ನಟ ದರ್ಶನ್. ತನಿಖೆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಗೊತ್ತಾಗಿದೆ. ಇವನನ್ನ ಬಿಡಬೇಡಿ ಅಂತ ಪವಿತ್ರ ಗೌಡ ಕಿರಿಚಾಡಿದ್ರಂತೆ. ಪವಿತ್ರ ಗೌಡ ಆಜ್ಞೆಯಂತೆಯೇ ರೇಣುಕಾಸ್ವಾಮಿಯ ಕೊಲೆ ನಡೆದಿದೆ ಅನ್ನೋದನ್ನ ಈಗ ಪೊಲೀಸರು ಚಾರ್ಜ್ ಶೀಟ್ ನಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ತನಿಖೆ ಸಂದರ್ಭದಲ್ಲಿ ಒಂದಷ್ಟು ಸೀಕ್ರೆಟ್ಸ್ ಕೂಡ ಈಗ ಬಯಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ವೀರೇಶ್ ನೀಡ್ತಾ ಇದ್ರು. ವೀರೇಶ್, ಗಮನಿಸ್ತಾ ಇದೀವಿ ಒಂದಷ್ಟು ಅಪ್ಡೇಟ್ಸ್ ಏನ್ ಬರ್ತಾ ಇದೆ. ಈಗಾಗಲೇ ಪವಿತ್ರ ಗೌಡ ಜಾಮೀನಿಗೆ ಕೋರಿ ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ, ಮೆಸೇಜ್ ಬಂದಿದ್ದು ಹೌದು, ಆ ನಂತರದಲ್ಲಿ ಆತನ ಕೊಲೆಗೆ ಪ್ರೇರೇಪಣೆ ಅಥವಾ ಕೊಲೆ ಮಾಡುವಂತ ಉದ್ದೇಶ ಇರಲಿಲ್ಲ ಅನ್ನುವಂತ ಮಾತನ್ನ ಹೇಳಿ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ರು. ಈಗ ಗೊತ್ತಾಗ್ತಾ ಇರುವಂತ ವಿಷಯ ಅಂತಂದ್ರೆ ಅವರೇ ಈ ಕೊಲೆಗೆ ಪ್ರೇರಣೆಯನ್ನ ಕೊಟ್ಟಿದ್ರು ಅನ್ನುವಂತ ಅಂಶಗಳು ಕೂಡ ಬಯಲಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೀರೇಶ್. ಖಂಡಿತ ಅಶ್ವಿನಿ, ಈಗಾಗಲೇ ನೀವು ಹೇಳಿದಂಥ ಏನು ಈ ಪ್ರಕರಣದ ಪ್ರಮುಖ ಸೂತ್ರಧಾರಿ ಪವಿತ್ರ ಗೌಡ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ಫೆಬ್ರವರಿಯಲ್ಲಿ ಅವರಿಗೆ ಒಂದು ಮೆಸೇಜ್ ಸೋಷಿಯಲ್ ಮೀಡಿಯಾದಲ್ಲಿ, ಅಂದರೆ ಅವರ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತು ವಾಟ್ಸಪ್ಪಲ್ಲಿ ಅವರು ಬಂದಿರುವಂಥ ಮೆಸೇಜನ್ನು ಕೂಡ ಓದಿ ಅವರು ಯಾರಿಗೂ ಕೂಡ ಹೇಳದಂಥ ಸಂದರ್ಭದಲ್ಲಿ ಅದಾದ ಬಳಿಕ 2 ತಿಂಗಳ ಬಳಿಕ ಅಸಮಾಧಾನ ವ್ಯಕ್ತಪಡಿಸಿದ್ರು ಅನ್ನೋ ಒಂದು ಮಾತು ಕೂಡ ಏನು ಅವರ ಪರ ವಕೀಲರು ಕೂಡ ಹೇಳಿದರು. ಅದಾದ ಬಳಿಕ ಮತ್ತೆ ಅಂದರೆ ಏಪ್ರಿಲ್ ಜೂನ್ ಒಳಗೆ ಅವರು
ಈ ವಿಚಾರವನ್ನು ದರ್ಶನ್ ಜೊತೆ ಹಂಚೆ ಮಾಡ್ಕೊಂಡಿದ್ರು ಅನ್ನೋದು ಒಂದು ವಿಷಯ ಕೂಡ ಗೊತ್ತಾಗಿತ್ತು. ಅದಾದ ಬಳಿಕ ಅಲ್ಲಿಂದ ಪ್ರಕರಣದ ಒಂದು ಮ್ಯಾಪನ್ನು ಕೂಡ ತಯಾರಿ ಮಾಡಿರ್ತಾರೆ. ಯಾಕಂದರೆ ಪೂರ್ವ ಸಿದ್ಧತೆ ಮಾಡಿರ್ತಾರೆ. ಆತನನ್ನು ಕರೆದುಕೊಂಡು ಬಂದಿರುವಂಥದ್ದಾಗಿರ್ಬೋದು ಮತ್ತು ಆತನನ್ನು ಹುಡುಕಿ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡ್ಬಂದು ಚಿತ್ರದುರ್ಗದಿಂದ ಆತ ಏನೆಲ್ಲ ಹೇಳಿದ, ರಸ್ತೆಯಲ್ಲಿ ಬರುವಾಗ ಆತನನ್ನು ಏನಂತ ಹೇಳಿ ಕರ್ಕೊಂಡ್ಬಂದಿದ್ರು ಮತ್ತು ಶೆಡ್ಡಿಗೆ ಬಂದಂಥ ಸಂದರ್ಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಎವಿಡೆನ್ಸ್ಗಳು ಕೂಡ ಈಗಾಗಲೇ ಒಂದು ಎಸ್ ಪಿ ಪಿ ಈಗಾಗಲೇ ನ್ಯಾಯಾಲಯ ಮುಂದೆ ತನಿಖೆ ಹಂತದಲ್ಲಿರುವಂಥ ಎಲ್ಲ ತನಿಖಾ ರಿಪೋರ್ಟನ್ನು ಕೂಡ ಸಲ್ಲಿಸಿರುವಂಥದ್ದು. ಮತ್ತು ಇದು ಒಂದು ಕಡೆ ಆದರೆ ಪ್ರಮುಖ A1 ಆರೋಪಿಗೆ ಈಗಾಗಲೇ ಪ್ರಕರಣದ ಪ್ರಮುಖ ಸೂತ್ರಧಾರರಾಗಿರುವಂಥ ಈ ಪವಿತ್ರ ಗೌಡ ಅವರಿಗೆ ಬೇಲು ಸಿಗುವುದು, ಮುಂದಿನ ನಡೆ ಯಾವ ರೀತಿ ಅನ್ನೋದು ಚಾರ್ಜ್ ಶೀಟ್ ಆದ ಬಳಿಕ ಗೊತ್ತಾಗುತ್ತೆ. ಅದಾದ ಬಳಿಕ ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ದರ್ಶನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 150 ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿರುವಂಥ ತನಿಖಾ ಅಧಿಕಾರಿಗಳು ಈಗ ಮತ್ತೊಂದು ಸಾಕ್ಷಿ, ಯಾಕಂದರೆ ಟಿ ಶರ್ಟ್ ಮತ್ತು ಜೀನ್ಸ್ ಧರಿಸಿರುವಂಥ ಸಂದರ್ಭದಲ್ಲಿ ಅವರು ಬೂಟಿನಿಂದ ಒದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಅದು ಆದ ಬಳಿಕ ಅಲ್ಲಿ ಸಿರುವಂಥ ಆತನ ರಕ್ತದ ಕಲೆಗಳು ಅವು ಕೂಡ ಏನು ಅವನ್ನೆಲ್ಲ ಬಟ್ಟೆಗಳು ಏನೋ ಒಂದು ವಾಶ್ ಮಾಡಿ ಅವನು ಇಟ್ಟಿದ್ರು. ಅಂಥ ಸಂದರ್ಭದಲ್ಲಿ ಆ ಬಟ್ಟೆಗಳನ್ನು ತೆಗೆದುಕೊಂಡು ಬಂದು FSLಗೆ ಕೂಡ ಕಳಿಸಿದ್ರು. ಆ ಸಂದರ್ಭದಲ್ಲಿ ಏನು FSL ಕೂಡ ಪ್ರೂವ್ ಆಗಿತ್ತು, ರಕ್ತದ ಕಲೆ ಮಾದರಿಗಳು ಇತ್ತು ಅನ್ನೋದು. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಶೂಗಳ ಮೇಲೆ ಕೂಡ ಲೂಮಿನಲ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಶೂಗಳ ಮೇಲೆ ಕೂಡ ರಕ್ತದ ಕಲೆ ಇದೆ ಅನ್ನೋ ಒಂದು ಮಾಹಿತಿ ಸ್ಪಷ್ಟವಾಗಿದೆ. ಈಗಾಗಲೇ ಅದು FSL ರಿಪೋರ್ಟ್ ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿರುವಂಥದ್ದು. ಅಶ್ವಿನಿ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.